ಹಾಯ್ ಎಲ್ರಿಗೂ ನಮಸ್ಕಾರ. ನಾನು JK. ನಾನು ನಿಂಗರಾಜು ಮಂಡ್ಯ. ಎಸ್, ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವೆರಿ ಫಸ್ಟ್ ಇಂಟ್ರಡಕ್ಷನ್ನು ನಮ್ಮನ್ನು ನೀವೇನು ನೋಡ್ತಾ ಇದ್ದೀರಾ, ಈ ಹಿಂದೆ ಇದಕ್ಕೂ ಮುಂಚೆ ಸುಮಾರು ಒಂದು 10 ವರ್ಷದಿಂದ ನೀವು ನಮ್ಮನ್ನು ಒಂದು ಸ್ಮಾಲ್ ಸ್ಕ್ರೀನ್ನಲ್ಲಿ ನೋಡಿರ್ತೀರಾ. ಮಜಾ ಭಾರತ, ಮಜಾ ಟಾಕೀಸು, ಕಾಮಿಡಿ ಟಾಕೀಸು, ಕಾಮಿಡಿ ಕಿಲಾಡಿ, ಮಜಾ ಭಾರತ, ಕಾಮಿಡಿ ಗ್ಯಾಂಗು, ಆಮೇಲೆ ಸಿನಿಮಾಗಳು, ಧಾರಾವಾಹಿಗಳು, ಅದು ಅಲ್ಲದೆ ಒಂದಷ್ಟು ರೀಲ್ಸ್ಗಳಲ್ಲೂ ಕೂಡ ನಮ್ಮನ್ನ ನೋಡಿ ಖುಷಿ ಪಟ್ಟಿರ್ತೀರಾ. ಜೊತೆಗೆ ನಮ್ಮನ್ನ ನೀವು ಫಾಲೋ ಕೂಡ ಮಾಡಿದಿರಾ. ಸರ್ ಒಂದು ಭಾಷಣಿಗೆ ಕೊಡಿ ಸರ್, ಚೆನ್ನಾಗಿರೋದು. ಬಾಚಣಿಗೆ ಸರ್ ಎಲ್ಲಿ ಬಾಚ್ಕೊಳಕ್ಕೆ ಸರ್? ಇರೋ ಕಡೆ ಬಾಚ್ಕೊಂತೀನಿ, ಮುಚ್ಕೊಂಡು ಭಾಷಣಿಗೆ ಕೊಡು. ಓಕೆ ಸರ್, ಓಕೆ ಓಕೆ ಸರ್, ನಿಮ್ಗೆ ಅಂತ ಸ್ಪೆಷಲ್ ಬಾಚಣಿಗೆ ಇದೆ, ತಗೊಳ್ಳಿ ಸರ್. ಏಯ್, ಏನೋ ಇದು, ಇದ್ರಲ್ಲಿ ಹೆಂಗೋ ಬಾಚ್ಕೊಳ್ಳೋದು? ನೀವೇ ಹೇಳಿದ್ರಲ್ಲ ಸರ್, ಇರೋ ಕಡೆ ಬಾಚ್ಕೊತೀನಿ ಅಂತ. ಇಲ್ಲಿ ಬಾಚ್ಕೊಳ್ಳಿ ಸರ್. ಮಗನೇ, ಸೊ ವೆರಿ ಬಿಗ್ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು. ಈಗ ಅದೇ ರೀತಿ ನಾವಿಬ್ರು ಜೋಡಿಯಾಗಿ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಸುಮಾರು ಇದೊಂದು 2 ವರ್ಷದ ಕನಸು ಅಂತಲೇ ಹೇಳ್ಬೋದು. ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಹೇಳಿ. ಸೊ ಏನು ಮಾಡಬೇಕು ಅಂತ ಗೊಂದಲ ಉಂಟಾಗಿ 2 ವರ್ಷದಿಂದ ಬರೀ ಯೋಚನೆ ಮಾಡ್ಕೊಂಡು ಬಂದ್ವಿ. ಸೊ ಈಗ ಫೈನಲ್ ಆಗಿ ರಿವರ್ ಆ್ಯಂಡ್ ಫೈರ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲು. ಸೊ ನಥಿಂಗ್ ಬಟ್ ಚಿಟ್ ಚಾಟ್ ಮತ್ತು ಕುಕ್ಕಿಂಗ್ ಮಾಡುವಂಥ ವಿಡಿಯೋಸ್ಗಳು ಇನ್ನು ಮುಂದೆ ನಾವು ಯೂಟ್ಯೂಬ್ ಚಾನಲ್ ಕೂಡ ನಾವು ಬ್ಯುಸಿ ಆಗ್ತೀವಿ. ಅಂದರೆ ನಿಮ್ಮನ್ನು ರಂಜಿಸೋದಕ್ಕೆ ನಾವು ಬರ್ತೀವಿ. ಇದೊಂದು ಹೊಸ ಥರದ್ದು ಹೊಸ ಕಾನ್ಸೆಪ್ಟ್ಗಳನ್ನ ಎತ್ಕೊಂಡು ನಿಮ್ಮನ್ನು ರಂಜಿಸೋಕೆ. ಆಲ್ಮೋಸ್ಟ್ ಸ್ವಲ್ಪ ಜನ ಕೇಳ್ತಾ ಇದ್ರಿ, ರೀಲ್ಸ್ಗಳನ್ನ ಕಮ್ಮಿ ಮಾಡಿದ್ರಿ ಏನಕ್ಕೆ ಅಂತ. ನಮಗೆ ಮಾಡೋದಕ್ಕೆ ಅಂದರೆ ನೀವು ಕೊಟ್ಟಂಥ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಇತ್ತು. ಆದರೆ ನಮಗೆ ಒಂದು ಬ್ಯಾಕ್ ಸಪೋರ್ಟಿವ್ ಆಗಿ ಇರಲಿಲ್ಲ, ಅಂದರೆ ಒಂದು ಹ್ಯಾಂಡಲ್ ಮಾಡುವಂಥವ್ರು ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ವಿನಯ್ ಅಣ್ಣವರು ಸಿಕ್ಕಿದ್ದಾರೆ. ಸೊ ಇವ್ರ ಮುಖಾಂತರ ಒಂದು ಹೊಸ ಹೆಜ್ಜೆ, ಒಂದು ಹೊಸತನದಿಂದ ನಿಮ್ಮ ಮುಂದೆ ಬರಬೇಕು ಅಂತಿದ್ದೀವಿ. ಅದೇ ಅವನು ಹೇಳ್ದಂಗೆ ರಿವರ್ ಆ್ಯಂಡ್ ಕಿಚನ್, ರಿವರ್ ಆ್ಯಂಡ್ ಫೈರ್, ರಿವರ್ ಆ್ಯಂಡ್ ಫೈರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮನ್ನ ರಂಜಿಸೋಕೆ, ಜೊತೆಗೆ ನೀವು ಮನೇಲಿ ಕುತ್ಕೊಂಡು ಅಡುಗೆ ಮಾಡೋದಕ್ಕೆ ಏನೇನು ಹೊಸದಾಗಿ ಏನೇನು ಟ್ರೈ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡೋಕ್ಕೆ ನಾವಿಬ್ರು ಬರ್ತಾ ಇದ್ದೀವಿ. ನಾನು ಹೇಳ್ದಂಗೆ ಈಗ ಒಂದು ಹೊಸ ಅಪ್ಡೇಟ್ಸ್ ಏನಂತ ಹೇಳಿದ್ರೆ ಕುಕ್ಕಿಂಗ್ ಮೈನ್ ಆಗಿ. ಸೊ ಆ ಕುಕ್ಕಿಂಗ್ ಜೊತೆ ಫನ್ ಇರುತ್ತೆ, ಮತ್ತು ಒಂದಷ್ಟು ಜನ ಗೆಸ್ಟ್ಗಳೆಲ್ಲ ಬರ್ತಾ ಇರ್ತಾರೆ, ಸೆಲೆಬ್ರಿಟೀಸ್ ಕೂಡ ಬರ್ತಾ ಇರ್ತಾರೆ. ಸೊ ಇದು ನಮಗೆ ಒಂದು ಖುಷಿ ಕೊಡುವಂಥ ವಿಚಾರ. ತುಂಬ ಇಷ್ಟಪಟ್ಟು ಖುಷಿಯಿಂದ ನಾವು ಇದೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟಿವಿಟಿಯಾಗಿ ಏನಾದರೂ ಒಂದು ಹೊಸತನವಾಗಿ ಮಾಡಬೇಕು ಅಂದ್ಕೊಂಡು ನಾವು ಶುರು ಮಾಡ್ತಾ ಇದ್ವಿ. ಸೊ ನಿಮಗೆ ಎಂಟರ್ಟೈನ್ ಮಾಡೋದಂತೂ 100% ಗ್ಯಾರಂಟಿ. ಏನು ಹೇಳ್ತೀಯ ಮಗ? ಪಕ್ಕ 100%. ಆಮೇಲೆ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳು ಅಂತ ಏನು ಹೇಳ್ತಾ ಇದೀವಿ, ಆಮೇಲೆ ಸಿನಿಮಾ ಆರ್ಟಿಸ್ಟ್ ಅಂತ ಇದಾರಲ್ಲ ಅಂಥವ್ರೆ ಅಂತಲ್ಲ, ಜೀವನದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಕಷ್ಟಪಟ್ಟು ಸಾಧನೆ ಮಾಡಿರುವಂತಹ ಕೆಲವು ವ್ಯಕ್ತಿಗಳು. ಅಂದರೆ ಯಾವುದೇ ಆಮಿಷಕ್ಕೆ ಒಳಗಾಗದೇನೆ ಅವರ ನಿಷ್ಠೆ, ಅವರ ಕರ್ತವ್ಯದಿಂದಾನೇ ಮೇಲ್ ಬಂದಿರುವಂತಹ ಕೆಲವೊಂದಷ್ಟು ಅವರು ಕೂಡ ಸೆಲೆಬ್ರಿಟೀಸೇ. ಕೆಲವರಿಗೆ ಮೋಟಿವೇಶನ್ ಆಗುವಂತ, ಅವರು ಕೂಡ ನಮ್ಮ ಪಾಲಿಗೆ ಸೆಲೆಬ್ರಿಟೀಸೇ. ಅಂದ್ರೆ ಸೋತು ಗೆದ್ದವರು ಅಂತ ಹೇಳ್ಬಹುದು. ಹೌದು, ಸೋತು ಗೆದ್ದವರು ಅಂತಾನೆ ಹೇಳ್ಬೋದು. ಅವ್ರನ್ನ ಕೂಡ ಕರೆಸ್ತೀವಿ. ಸೊ ಮಾತಿನ ಬರದಲ್ಲಿ ಏನಾದ್ರು ಜಾಸ್ತಿ ಮಾತಾಡಿದ್ರೆ, ಜಾಸ್ತಿ ಕೊರ್ದಿದೀವಿ ಅನ್ಸಿದ್ರೆ ದಯವಿಟ್ಟು ತಲೆಗೆ ಹಾಕಬೇಡಿ. ಅದನ್ನೆಲ್ಲ ಮನಸ್ಸಿಂದ ಆಚೆಗೆ ಹಾಕ್ಬಿಟ್ಟು ನಾವು ಮಾಡೋಂಥ ನಾವು ಮಾತಾಡೋವಂಥದ್ದು, ನಾವು ಮಾಡೋವಂಥ ಒಂದಷ್ಟು ತರಲೆಗಳು ಮತ್ತು ನಮ್ಮ ಕುಕ್ಕಿಂಗ್ ಚಾನಲ್ನ ನೋಡಿ ಎಂಜಾಯ್ ಮಾಡಿ. ಜೊತೆಗೆ ನಾವು ಕೂಡ ಹೊರಗಡೆ ಹೋಗಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬರೀ ಕೇವಲ ಅವ್ರನ್ನ ಇಲ್ಲಿಗಷ್ಟೇ ಕರ್ಸೋದು ಇದೊಂದೇ ಜಾಗ ಅಲ್ಲ. ನಾವು ಕೂಡ ಹೊರಗಡೆ ಸುತ್ತಾಡ್ತೀವಿ. ಕೆಲವೊಂದಷ್ಟು ಅಲ್ಲಿ ನೇಟಿವಿಟಿಗೆ ತಕ್ಕಂತೆನೂ ಕೂಡ ಅಡಿಗೆಗಳನ್ನ ಮಾಡಬೇಕು, ಅಥವಾ ಅಲ್ಲಿನ ಜನಗಳ ಕೈಲೇ ಮಾಡಿಸಿ ತಿನ್ಬೇಕು. ಈ ಥರದ್ದೆಲ್ಲ ಒಂದಷ್ಟು ಕನಸುಗಳು ನಮಗೂ ಕೂಡ ಇದೆ, ನಿಮ್ಮ ಮುಂದೆ ತರಬೇಕು ಅನ್ನೋದು ನಮಗೂ ಕೂಡ ಇದೆ. ಸೊ ಅದಕ್ಕೆ ಮೇಜರ್ ನಿಮ್ದೊಂದು ಸಪೋರ್ಟಿವ್ ಆಗ, ಅಂದರೆ ಸಪೋರ್ಟ್ ಬೇಕಷ್ಟೇ, ನಮ್ಗೆ ಇನ್ನೇನೂ ಇಲ್ಲ. ನೀವೆಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ನಾವುಗಳು ಅತಿ ಹೆಚ್ಚು ವಿಷಯಗಳನ್ನ ನಿಮಗೆ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತೀವಿ. ಆಮೇಲೆ ಅತಿ ಹೆಚ್ಚು ಅಡಿಗೆಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಬೇರೆ ಬೇರೆ ವಿಶಿಷ್ಟವಾದ ಖಾದ್ಯಗಳು ಸಾರಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ವಿಶಿಷ್ಟವಾದ ಖಾದ್ಯಗಳು, ಹಾಗೆ ಕೆಲವೊಂದಷ್ಟು ತರಲೆಗಳು, ಅವ್ರ ಜೊತೆ ತರಲೆಗಳು,
ಏನು ಕಾಡು ಮೇಡು ಅಲೆದಾಟ ಸುತ್ತಾಟ ಜರ್ನಿ ಇವೆಲ್ಲ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ವಾಂಡರಿಂಗ್ ಅಂತ ಹೇಳ್ಬೋದು. ಆ ವಾಂಡರಿಂಗ್ ಅಲ್ಲಿ ವಂಡರ್ ಅಂತ ನಿಮ್ಗೆ ಅನ್ಸೋಂಥದ್ದು ಏನಿದೆಯೋ ಅದನ್ನ ಖಂಡಿತ ನಿಮ್ ಮುಂದೆ ತರುವಂತ ಪ್ರಯತ್ನ ನಾವು ಮಾಡ್ತೀವಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗಳಿಗೆ ಸಪೋರ್ಟ್ ಮಾಡಿ. ನೋಡ್ತಾ ಇರಿ ಏನ ನೋಡ್ತಾ ಇರಿ ರಿವರ್ ಅಂಡ್ ಫೈರ್. ಆಗ್ಲೇ ನಮ್ ನಿಂಗ ಹೇಳ್ದಾಗೆ ಅವನ್ ಬರೀ ಕಲಾವಿದ ಅಷ್ಟೇ ಅಲ್ಲ, ಕೃಷಿಕ ಕೂಡ ಹೌದು. ಯಾಕಂತಂದ್ರೆ ನಾವು ಅದನ್ನ ನೇರವಾಗಿ ನೋಡಿದ್ವಿ ಲೈವ್ ಆಗಿ. ರೈತನಾಗಿ ಪಟ್ಟಿರೋಂತಹ ಕಷ್ಟ ಅಥವಾ ಪಡ್ಕೊಂಡಿರೋಂಥ ಅನುಭವ ಏನಿದೆಯೋ ಅದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಅಂತಂದ್ರೆ ಝೀರೋ ಇಂದ ಒಂದು ಕ್ರಾಪ್ನ ಹೇಗೆ ಬೆಳೆಯೋದಕ್ಕೆ ಯಾವ್ಯಾವ ರೀತಿ ಏನೆಲ್ಲ ಚಾಲೆಂಜಸ್ಗಳು, ಮತ್ತೆ ಅದನ್ನ ಹೇಗೆ ಆ ತರಕಾರಿಯನ್ನ ಕಟಾವು ಮಾಡಿ ತಗೊಂಡೋಗಿ ಮಾರ್ಕೆಟ್ಗೆ ಏನಾಗ್ತಾರೆ, ಮತ್ತೆ ರೈತರ ಭಾವನೆ ಕಷ್ಟಗಳು ಏನಿರ್ತೀವೋ ಇದನ್ನು ಕೂಡ ತೋರಿಸೋಂಥದ್ದು ಕೂಡ ಇರುತ್ತೆ. ಸೊ ಎಲ್ಲ ವಿಡಿಯೋಸ್ಗಳು ಒಂದೊಂದಾಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇಡೀ ಜಗತ್ಗೆ ಗೊತ್ತಿರೋ ಏಕೈಕ ಸತ್ಯ ಏನ್ ಗೊತ್ತಾ? ರಿವರ್ ಇಲ್ದೆ ಲೈಫ್ ಇಲ್ಲ, ಫೈರ್ ಇಲ್ದೆ ಫುಡ್ ಇಲ್ಲ. ಸೊ ಡೋಂಟ್ ಮಿಸ್ ಟು ವಾಚ್ ಅವರ್ ಯೂಟ್ಯೂಬ್ ಚಾನಲ್ ರಿವರ್ ಅಂಡ್ ಫೈರ್ ಕಿಚನ್. River and Fire Kitchen YouTube channel. Yeah, love.